ಪಡೋ ಅಂಥದ್ದೇನಿಲ್ಲ. ದುರ್ಗಾ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಗಾಯ ಹಸಿ ಇರೋದ್ರಿಂದ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಭಾರ ಎತ್ತೋ ಯಾವ ಕೆಲಸನೂ ಮಾಡಬಾರ್ದು. ಗಾಯ ಹಸಿ ಮಾಡ್ಕೋಬೇಡಿ, ಚೆನ್ನಾಗಿ ರೆಸ್ಟ್ ಮಾಡಿ. ನಾನು ಇಷ್ಟು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಕರೆಕ್ಟ್ ಟೈಮ್ ಕೊಡಿ. ನಾನು ನಾಳೆ ಮತ್ತೆ ಬಂದು ಚೆಕಪ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಟೇಕ್ ಕೇರ್. ನಾನೇನು ಬರ್ತೀನಿ ಶರತ್. ಡಾಕ್ಟರ್, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ದೇವಸ್ಥಾನದಲ್ಲಿ ದುರ್ಗಾ ನಾಡಿ ಮಿಡ್ತಾ ನೋಡಿದ್ದೆ, ಅದು ಬಡ್ಕೋತಾ ಇರಲಿಲ್ಲ. ಅವಳ ಉಸಿರಾಟನೂ ನಿಂತು ಹೋಗಿತ್ತು. ಬಟ್ ಆಮೇಲೆ ಆಗಿದ್ದೆಲ್ಲ ಮಿರಾಕಲ್. ಅಲ್ಲ, ಕಣ್ಣಾರೆ ನೋಡಿದ್ದು ಸುಳ್ಳಾಗೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಸೈನ್ಸ್ಗೂ ಮೀರಿದ್ದ? ಎಸ್ ಶರತ್, ಇದೆಲ್ಲ ಸೈನ್ಸ್ಗೂ ಮೀರಿದ್ದೆ. ನೀವು ನೋಡಿದ ಸುಳ್ಳಲ್ಲ ಶರತ್. ದುರ್ಗನ್ ಹಾರ್ಟ್ ಬೀಟ್, ಪಲ್ಸ್ ಎಲ್ಲ ನಿಂತೋಗಿರುತ್ತೆ, ಮತ್ತೆ ಆಮೇಲೆ ಬಡಿಯೋದಕ್ಕೆ ಶುರು ಆಗಿರುತ್ತೆ. ಇದನ್ನು ನಾವು ಮೆಡಿಕಲ್ ಫೀಲ್ಡಲ್ಲಿ ನಾಸಿರೋ ಸಿಂಡ್ರೋಮ್ ಅಂತ ಕರಿತೀವಿ. ಇದೆಲ್ಲ ಘಟನೆಗಳು ಯೂಶಲಿ ಅಪರೂಪದಲ್ಲಿ ಅಪರೂಪ. ಲ್ಯಾಸರಸ್ ಸಿಂಡ್ರೋಮ್ ಅಂದರೆ ಸತ್ ವ್ಯಕ್ತಿ ಕೆಲವು ನಿಮಿಷಗಳ ನಂತರ ಮತ್ತೆ ಬದುಕೋದು. ಹಾರ್ಟ್ ಬೀಟ್ ನಿಂತೋದ್ರೂ ಅವ್ರ ದೇಹದ ಯಾವುದೋ ಮೂಲೆಯಲ್ಲಿ ಸಣ್ಣ ಕಿಡಿ ಇರುತ್ತೆ, ಅದು ಮತ್ತೆ ಅವ್ರನ್ನ ಬಡ್ದೆದ್ದೊಳ್ಸುತ್ತೆ. ವರ್ಲ್ಡಲ್ಲಿ ಅಪ್ರಾಕ್ಸಿಮೇಟ್ಲಿ 60 ಕೇಸಸ್ ಅಷ್ಟೇ ರಿಪೋರ್ಟ್ ಆಗಿರೋದು. ಇದು ಯಾಕೆ ಹೀಗಾಗತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಈಗಲೂ ಉತ್ತರ ಇಲ್ಲ. ಬಟ್ ದುರ್ಗಾ ಅದೃಷ್ಟವಂತೆ, ಅವಳು ಮತ್ತೆ ಬದುಕು ಬಂದಿದ್ದಾಳೆ. ನೀವು ಧೈರ್ಯವಾಗಿರಿ, ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅದಕ್ಕೆ ಬಂದಿದ್ದಕ್ಕೆ. ನೀವು ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಈಗ ನೋಡಿ, ಡಾಕ್ಟರೇ ಹೇಳ್ತಿದ್ದಾರೆ ನೀವು ಪ್ರಾಣಾಪಾಯದಿಂದ ಪಾರಾಗಿದ್ದೀರಾ ಅಂತ. ನಿಮ್ಗೇನಾದರೂ ಆಗಿದ್ದಿದ್ರೆ